ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. 10ನೇ ತರಗತಿ ವಿಜ್ಞಾನ ರಾಜ್ಯ ಪಠ್ಯ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ಇಂದು ಈ ಪಾಠದ 6 ಘಟಕಗಳಲ್ಲಿ 2ನೇ ಭಾಗವನ್ನು ನಾವಿವತ್ತು ಅರ್ಥೈಸಿಕೊಳ್ಳೋಣ. 2ನೇ ಭಾಗದಲ್ಲಿ ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ. ಈಗಾಗಲೇ ಈ ಪಾಠದ 1ನೇ ಭಾಗದಲ್ಲಿ ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಹಾಗೂ ನಿಯಂತ್ರಣ ಮತ್ತು ಸಹಭಾಗಿತ್ವದ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡಿದ್ವಿ. ಒಮ್ಮೆ ಆ 1ನೇ ಭಾಗದ ಮುಖ್ಯಾಂಶಗಳನ್ನು ನಾವು ಮೆಲುಕು ಹಾಕೋಣ. ಭಾಗ 1ರ ಮುಖ್ಯಾಂಶಗಳು: ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ 2 ರೀತಿಯಲ್ಲಿ ನಡೆಯುತ್ತೆ. ಅನುವರ್ತನೆ ವಿಧಾನದ ಮೂಲಕ ಸಸ್ಯಗಳಲ್ಲಿ ಸಹಭಾಗಿತ್ವ ನಿಯಂತ್ರಣ ಹಾಗೂ ಸಸ್ಯ ಚೋದನೆಗಳ ಸಹಾಯದಿಂದಲೂ ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ಉಂಟಾಗುತ್ತೆ. ಅನುವರ್ತನೆಯಲ್ಲಿ 5 ವಿಧದ ರೀತಿಯ ಅನುವರ್ತನೆ. ಮೊದಲನೇದು ದ್ಯುತಿ ಅನುವರ್ತನೆ, 2ನೇದು ಗುರುತ್ವಾನುವರ್ತನೆ, 3ನೇದು ಜಲಾನುವರ್ತನೆ, 4ನೇದು ರಾಸಾಯನಿಕ ಅನುವರ್ತನೆ, 5ನೇದು ಸ್ಪರ್ಶಾನುವರ್ತನೆ. ಅನುವರ್ತನೆ ಬಾಹ್ಯ ಪ್ರಚೋದನೆಗಳಿಗೆ ಸಸ್ಯಗಳು ತಮ್ಮ ಪ್ರತಿಕ್ರಿಯೆಯನ್ನು ಚಲನೆಗಳ ಮುಖಾಂತರ ತೋರಿಸ್ತಕ್ಕಂಥದ್ದು. ದ್ಯುತಿ ಅನುವರ್ತನೆ ಸೂರ್ಯನ ಬೆಳಕಿನೆಡೆಗೆ ಸಸ್ಯಗಳು ತಮ್ಮ ಚಲನೆಯನ್ನು ತೋರಿಸ್ತವೆ. ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುವಂಥದ್ದು. ಗುರುತ್ವಾನುವರ್ತನೆ ಮಣ್ಣಿನೆಡೆಗೆ ಬೇರುಗಳು ಬೆಳೀತವೆ, ಅದು ಧನಾತ್ಮಕ ಗುರುತ್ವಾನುವರ್ತನೆ. ಕಾಂಡವು ಮಣ್ಣಿನ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತೆ, ಅದು ಋಣಾತ್ಮಕ ಗುರುತ್ವಾನುವರ್ತನೆ. 3ನೇದು ಜಲಾನುವರ್ತನೆ. ಇಲ್ಲಿ ಅಧಿಕ ನೀರಿನ ಅಂಶ ಅಥವಾ ತೇವಾಂಶವನ್ನು ಹೊಂದಿದಾಗ ಸಸ್ಯಗಳು ಆ ನೀರು ಅಥವಾ ತೇವಾಂಶದೆಡೆಗೆ ಬೆಳೀತಕ್ಕಂಥದ್ದು. ಟೊಮ್ಯಾಟೊ, ಮೂಲಂಗಿ ಬೇರುಗಳು ಈ ಜಲಾನುವರ್ತನೆಗೆ ಉದಾಹರಣೆಯಾಗಿರುತ್ತೆ. ರಾಸಾಯನಿಕ ಅನುವರ್ತನೆ ರಾಸಾಯನಿಕಗಳ ಬಳಕೆಯಿಂದ ಹೂವು ಹಣ್ಣಾಗುವಂಥದ್ದು ಹಾಗೂ ಕಸೇರು ದಂಡದಿಂದ ಕೇಸರಗಳು ಅಂಡಕವನ್ನು ತಲುಪುವುದಕ್ಕೆ ಉಂಟಾಗ್ತಕ್ಕಂಥದ್ದು ಹಾಗೂ ಯುಗ್ಮಜ ಉಂಟಾಗುವಂಥದ್ದು, ಇದೆಲ್ಲವೂ ರಾಸಾಯನಿಕ ಅನುವರ್ತನೆ. ಸ್ಪರ್ಶಾನುವರ್ತನೆ ಮುಖ್ಯವಾಗಿ ಸಿಹಿ ಬಟಾಣಿಗಳು ಬೆಳೆಯುವಂಥದ್ದು, ಬಳ್ಳಿಗಳು ಬೆಳೆಯುವಂಥದ್ದು, ಕೀಟಾಹಾರಿ ಸಸ್ಯಗಳು ಬೆಳೀತಕ್ಕಂಥ ವಿಧಾನ ಸ್ಪರ್ಶಾನುವರ್ತನೆ. ಈ ಅನುವರ್ತನೆಗಳಲ್ಲಿ ಇವೆಲ್ಲವರ ಜೊತೆಗೆ ಮತ್ತೊಂದು ರೀತಿಯ ವರ್ತನೆ ಇದೆ, ಅದನ್ನ ನ್ಯಾಸ್ಟಿಕ್ ಚಲನೆ ಅಂತ ಕರೀತೇವೆ. ಅದಕ್ಕೆ ಮುಖ್ಯವಾಗಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಮುಟ್ಟಿದರೆ ಮುನಿ ಸಸ್ಯ, ಮಿಮೋಸಾ ಪುಡಿಕ, ಟಚ್ ಮೀ ನಾಟ್ ಪ್ಲಾಂಟ್ ಅಂತ ನಾವು ಕರೆದ್ವಿ. ಎಲ್ಲರೂ ಸಹ ನೆನಪಿಸ್ಕೊತಾ ಇದ್ದೀರಿ. ನಿಮ್ಮ ಹಿಂದಿನ ತರಗತಿಯಲ್ಲಿ ನಾವು ಇದನ್ನ ಚಿತ್ರದ ಮುಖಾಂತರ ತಿಳ್ಕೊಂಡ್ವಿ. ಮುಟ್ಟಿದ ತಕ್ಷಣವೇ ಎಲೆಗಳು ತಾವು ಮಡಚ್ಕೊಳ್ತವೆ, ಮುಟ್ಟಿದೆಡೆಗೆ ಅದು ಮುಟ್ಟಿದ ದಿಕ್ಕನ್ನು ಅನುಸರಿಸೋದಿಲ್ಲ ಎಲೆಗಳು, ಆದರೆ ಪೂರ್ಣವಾಗಿ ತಮ್ಮ ಎಲೆಗಳನ್ನು ಮುಚ್ಚುವಂಥದ್ದು ಅಥವಾ ಉದುರುವಂಥದ್ದನ್ನ ನಾವು ಕಂಡ್ವಿ. ಅದನ್ನ ನ್ಯಾಸ್ಟಿಕ್ ಚಲನೆ ಅಂತ ಕರೀತೇವೆ. ಇದು ಅನುವರ್ತನೆಗಿಂತ ಮತ್ತೊಂದು ವಿಧಾನ. ನಂತರ ಚೋದನೆಗಳು. ಸಸ್ಯ ಚೋದನೆಗಳು 2 ವಿಧ. ಸಸ್ಯದ ಆಂತರಿಕ ಬೆಳವಣಿಗೆ, ಅದರಿಂದ ಸಸ್ಯದ ಬಾಹ್ಯ ಬೆಳವಣಿಗೆನೂ ಹೆಚ್ಚಾಗೋದಕ್ಕೆ ವೃದ್ಧಿಸುವ ಸಸ್ಯ ಚೋದನೆ. ಇನ್ನು ಸಸ್ಯದ ಬೆಳವಣಿಗೆಯಲ್ಲಿ ಕುಂಠಿತಗೊಳಿಸ್ತಕ್ಕಂಥ ಚೋದನೆಗಳು ಇದ್ದಾವೆ, ಅವುಗಳನ್ನೇ ಕುಂಠಿಸುವ ಚೋದನೆ ಅಂತ ತಿಳ್ಕೊಂಡಿದ್ವಿ. ಆ ವೃದ್ಧಿಸುವ ಚೋದನೆಗಳಲ್ಲಿ ಆಕ್ಸಿನ್ಗಳು, ಜಿಬ್ಬರ್ಲಿನ್ಗಳು, ಸೈಟೋಕೈನಿನ್ಗಳು ಇವೆಲ್ಲವೂ
ಕೋಶ ವಿಭಜನೆಗೆ ನೆರವಾಗ್ತವೆ, ಅಧಿಕ ಹೂಗಳ ಉತ್ಪತ್ತಿಗೆ ನೆರವಾಗ್ತವೆ, ಪತ್ರರಂಧ್ರಗಳ ತೆರೆಯುವಿಕೆಗೆ ನೆರವಾಗ್ತವೆ. ಇವೆಲ್ಲವನ್ನು ಸಹ ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಕುಂಟಿಸುವ ಚೋದನಿ ಇಥಿಲೀನ್ ಮತ್ತು ಆಬ್ಸಿಸಿಕ್ ಆಮ್ಲ. ಅಧಿಕ ಮಾಗುವಿಕೆ ಆಗುತ್ತೆ ಹಣ್ಣುಗಳು ಇಥಿಲೀನಿಂದ. ಆಬ್ಸಿಸಿಕ್ ಆಮ್ಲ ಪತ್ರರಂಧ್ರಗಳು ಮುಚ್ಚುವುದಕ್ಕೆ, ಆ ಪತ್ರರಂಧ್ರಗಳು ಮುಚ್ಚಿದ ತಕ್ಷಣವೇ ಆಮ್ಲಜನಕಗಳ ಅಥವಾ ಇಂಗಾಲದ ಡೈಆಕ್ಸೈಡ್ ಅನಿಲಗಳ ವಿನಿಮಯ ಆಗೋದಿಲ್ಲ. ಯಾವಾಗ ಆಮ್ಲಜನಕದ ವಿನಿಮಯ ಸಸ್ಯ ದೇಹಕ್ಕೆ ಉಂಟಾಗೋದಿಲ್ವೋ ಬೇರುಗಳ ಬೆಳವಣಿಗೆ ಉಂಟಾಗಲ್ಲ. ಬೇರುಗಳು ಮಣ್ಣಿನ ಆಳಕ್ಕೆ ಹೋಗೋದಿಲ್ವೋ ಸಸ್ಯದ ಉನ್ನತ ಬೆಳವಣಿಗೆ ಸಹ ಕಡಿಮೆ ಆಗುತ್ತೆ. ಆದ ಕಾರಣ ಈ ಇಥಿಲೀನ್ ಮತ್ತು ಆಬ್ಸಿಸಿಕ್ ಆಮ್ಲ ಸಸ್ಯ ಚೋದನಿಗಳಲ್ಲಿ ಕುಂಟಿಸುವ ಚೋದನಿಗಳಿಗೆ ಉದಾಹರಣೆ. ಕಾರಣ ಸಸ್ಯದ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಇದಿಷ್ಟನ್ನ ನಮ್ಮ ಭಾಗ 1 ಮುಖ್ಯಾಂಶಗಳು. ಮನೆ ಕೆಲಸ ಮನನಕ್ಕೆ ನೀಡಿತ್ತು. ಆ ಮನೆ ಕೆಲಸದ ಉತ್ತರಗಳನ್ನು ಸ್ಪಷ್ಟೀಕರಿಸಿಕೊಳ್ಳೋಣ. ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಭಿನ್ನವಾಗಿದೆ. ಕಾರಣ ಕೊಡಿ. ಯಾಕೆಂದ್ರೆ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆಯು ಪ್ರಚೋದನೆಯ ದಿಕ್ಕಿಗೆ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ. ಆದರೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡವು ಪ್ರಚೋದನೆಯ ದಿಕ್ಕಿನೆಡೆಗೆ ತನ್ನ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ. ಪ್ರಚೋದನೆ ದಿಕ್ಕಿಗೆ ಮುಟ್ಟಿದರೆ ಮುನಿ ತನ್ನ ಪ್ರತಿಕ್ರಿಯೆ ತೋರಿಸೋದಿಲ್ಲ. ಆದರೆ ಕಾಂಡ ಬೆಳಕಿನೆಡೆಗೆ ಪ್ರಚೋದನೆ ಎಡೆಗೆ ತನ್ನ ಪ್ರತಿಕ್ರಿಯೆ ತೋರಿಸುತ್ತೆ. ಆದ ಕಾರಣ ಮುಟ್ಟಿದರೆ ಮುನಿ ಸಸ್ಯ ಕಾಂಡ ಬೆಳವಣಿಗೆ ಬೆಳಕಿನೆಡೆಗಿಂತ ಭಿನ್ನವಾಗಿದೆ. ಎರಡನೇದು, ಬೆಳವಣಿಗೆ ಕುಂಟಿಸುವ ಸಸ್ಯ ಚೋದನಿಗಳ ಕಾರ್ಯಗಳನ್ನು ತಿಳಿಸಿ. ಆಬ್ಸಿಸಿಕ್ ಆಮ್ಲ, ಇಂಗ್ಲಿಷ್ನಲ್ಲಿ ಆಬ್ಸಿಸಿಕ್ ಆಸಿಡ್, ಇನ್ ಶಾರ್ಟ್ ಫಾರ್ಮ್ ಆಲ್ ಕ್ಯಾಪಿಟಲ್ ಲೆಟರ್ಸ್ ABA. ಬೀಜಗಳಿಗೆ ಜಡತ್ವ ತರುತ್ತದೆ, ಪತ್ರರಂಧ್ರಗಳನ್ನು ಮುಚ್ಚುತ್ತವೆ, ಪತ್ರಹರಿತ್ತು ಪ್ರೋಟೀನ್ RNA ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಇಥಿಲೀನ್ ಹಣ್ಣುಗಳ ಮಾಗುವಿಕೆಗೆ ಕಾರಣವಾಗಿದೆ, ಅಧಿಕ ಮಾಗುವಿಕೆಗೂ ಕಾರಣ ಆಗುತ್ತೆ. ಅನೇಕ ಸಸ್ಯದ ಭಾಗಗಳ ಸುಪ್ತತೆಯನ್ನು ಮುರಿಯುತ್ತವೆ ಅಥವಾ ಮುರಿಯುತ್ತದೆ. ಮೂರನೇ ಪ್ರಶ್ನೆ, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಈ ಆಕ್ಸಿನ್ಗಳು ಬೆಳವಣಿಗೆಯನ್ನು ವೃದ್ಧಿಸುವ ಚೋದನಿಗಳಂತ ನಾವು ತಿಳ್ಕೊಂಡಿದ್ವಿ. ಆ ಆಕ್ಸಿನ್ಗಳು ಬೇರಿನ ತುದಿ, ಕಾಂಡದ ತುದಿಯಲ್ಲಿ ಇರ್ತವೆ. ಆ ಕಾಂಡದ ತುದಿಯು ಬೆಳಕಿನೆಡೆಗೆ ತನ್ನ ಬೆಳಕಿನ ಪ್ರಚೋದನೆಯಿಂದ ಆ ಆಕ್ಸಿನ್ಗಳು ಕಾಂಡದ ತುದಿಯಿಂದ ಪ್ರಸರಣ ಮಾಡ್ತವೆ, ವಿಸರಣೆ ಹೊಂದುತ್ತವೆ, ಉಳಿದ ಸಸ್ಯದ ಭಾಗಗಳಿಗೆ ಬರ್ತವೆ. ಆ ಆಕ್ಸಿನ್ಗಳು ಕಾಂಡದ ಕೆಳಭಾಗ ಅಥವಾ ಸಸ್ಯದ ಅನೇಕ ಭಾಗಗಳಿಗೆ ಚಲಿಸಿದಾಗ ಆ ಭಾಗಗಳು ಬೆಳವಣಿಗೆ ಹೊಂದುತ್ತವೆ. ಆ ಬೆಳವಣಿಗೆಯು ಸುತ್ತುವರಿಯುತ್ತೆ ಮುಖ್ಯ ಕಾಂಡವನ್ನ. ಆದ ಕಾರಣ ಅದು ಬಳ್ಳಿ ಕುಡಿಗಳ ರೂಪದಲ್ಲಿ ಕಂಡುಬರುತ್ತೆ. ಅದನ್ನೇನು ನೋಡ್ತೀವಿ, ಆಕ್ಸಿನ್ಗಳು ಕಾಂಡ ಹಾಗೂ ಬೇರಿನ ತುದಿಗಳಲ್ಲಿದ್ದು ಬೆಳಕಿನ ಪ್ರಚೋದನೆಯಿಂದ ಕಾಂಡದ ತುದಿಯಲ್ಲಿನ ಆಕ್ಸಿನ್ಗಳು ಕಾಂಡದ ಎಲ್ಲ ಭಾಗಗಳಿಗೆ ಪ್ರಸರಿಸುತ್ತವೆ. ಇದರಿಂದ ಪ್ರಸರಣೆಗೊಂಡ ಭಾಗಗಳು ಬೇಗನೆ ಬೆಳೆಯಲು ಆರಂಭಿಸುತ್ತವೆ. ಅದು ಬಳ್ಳಿಯ ಆಕೃತಿಯಲ್ಲಿ ಮುಖ್ಯ ಕಾಂಡವನ್ನು ಆವರಿಸುತ್ತದೆ. ಈ ಮೂರು ಪ್ರಶ್ನೆಗಳಿಗೆ ಎಲ್ಲರೂ ಸಹ ತಮ್ಮ ಉತ್ತರಗಳನ್ನು ಖಚಿತ ಮಾಡಿಕೊಂಡಿರ್ತೀರಿ ಹಾಗೂ ಬರೆದಿರ್ತೀರಿ. ಬರೆದಿರೋದನ್ನ ಈಗ ನೀವು ಖಚಿತನೂ ಮಾಡಿಕೊಂಡಿರ್ತೀರಿ ಎಂಬುದನ್ನು ಭಾವಿಸ್ತಾ, ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ. ಪ್ರಾಣಿಗಳ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಪ್ರಚೇತನ ಎಂದು ಕರೆಯುತ್ತೇವೆ. ಬಾಹ್ಯ ಪ್ರಚೋದನೆಗಳಿಗೆ
ಪ್ರಾಣಿಗಳು ತೋರಿಸುವ ಪ್ರತಿಕ್ರಿಯೆಯೇ ಪ್ರಚೇತನ. ಇಂಗ್ಲಿಷ್ನಲ್ಲಿ ಇರಿಟಬಿಲಿಟಿ ಎಂದು ಕರೆಯುತ್ತೇವೆ. ಇಲ್ಲಿ ನಾವು ನೋಡೋ ರೀತಿಯಲ್ಲಿ ಒಂದು ಆಮೆ ತನ್ನ ದೇಹವನ್ನು, ತಲೆಯನ್ನು ಮುಂದಕ್ಕೆ ಚಾಚಿದೆ. ನಂತರ ಬಾಹ್ಯ ಪ್ರಚೋದನೆಗಳಿಂದ ಆ ಆಮೆ ತನ್ನ ತಲೆಯನ್ನು ತನ್ನ ಒಂದು ಚಿಪ್ಪಿನ ಒಳಗಡೆಗೆ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದೆ. ಇಂಥ ಪ್ರಾಣಿಗಳಲ್ಲಿ ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಗಳನ್ನು ನೀಡುವುದು ಅವುಗಳು ಜೀವಂತವಾಗಿರುವಿಕೆಗೆ ಒಂದು ಲಕ್ಷಣವಾಗಿದೆ. ಈ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ಸಮರ್ಪಕವಾಗಿ ಹಾಗೂ ನಿರ್ದಿಷ್ಟ ಸಮಯಕ್ಕೆ ನೀಡುವುದಕ್ಕೆ ಉನ್ನತ ಪ್ರಾಣಿಗಳಲ್ಲಿ 2 ಅಂಗವ್ಯೂಹಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಒಂದನೇದು ನರಾಂಗ ವ್ಯೂಹ, ಎರಡನೇದು ನಿರ್ನಾಳ ಗ್ರಂಥಿ ವ್ಯೂಹ ಅಥವಾ ಅಂತಃಸ್ರಾವ ವ್ಯೂಹ ಅಂತ ಕರೀತೇವೆ. ಈ ಪ್ರಾಣಿಗಳಲ್ಲಿ ಪ್ರಚೋದನೆ ಪ್ರತಿಕ್ರಿಯೆ 2 ರೀತಿಯಲ್ಲಿ ನಡೆಯುತ್ತೆ. ಒಂದನೇದು ನರಾಂಗ ವ್ಯೂಹದ ಮುಖಾಂತರ ನಡೆಯುತ್ತೆ, ಮತ್ತೊಂದನೇದು ನಿರ್ನಾಳ ಗ್ರಂಥಿ ವ್ಯೂಹದ ಮುಖಾಂತರ ಅಥವಾ ಅಂತಃಸ್ರಾವ ವ್ಯೂಹದ ಮುಖಾಂತರ ನಡೆಯುತ್ತೆ. ನರಾಂಗ ವ್ಯೂಹ ನರಗಳ ಸಹಾಯದಿಂದ ಜೀವಿಗಳಲ್ಲಿ ಸಹಭಾಗಿತ್ವ ಹಾಗೂ ನಿಯಂತ್ರಣವನ್ನು ತರುತ್ತದೆ. ಅಂತಃಸ್ರಾವ ವ್ಯೂಹ ರಾಸಾಯನಿಕ ಪದಾರ್ಥಗಳ ಸ್ರವಿಕೆಯಿಂದ ಅದನ್ನೇ ಚೋದನೆಗಳು ಜೀವಿಗಳಲ್ಲಿ ಸಹಭಾಗಿತ್ವ ಹಾಗೂ ನಿಯಂತ್ರಣವನ್ನು ತರುತ್ತವೆ. ಅದನ್ನೇ ಅಂತಃಸ್ರಾವ ವ್ಯೂಹ. ಪ್ರಾಣಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಚೋದನೆಗಳು ಪ್ರಾಣಿ ಚೋದನೆಗಳು ಅಂತ ನಾವು ಕರೀತೇವೆ. ಇಂದು ನರಾಂಗ ವ್ಯೂಹದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಚೋದನೆಗಳನ್ನು ಗ್ರಹಿಸಿ ಪ್ರತಿಕ್ರಿಯೆಗಳನ್ನು ದೇಹದ ಎಲ್ಲ ಭಾಗಗಳಿಗೆ ವರ್ಗಾವಣೆ ಮಾಡುವ ನರಗಳ ಜಾಲ. ಅನೇಕ ನರಗಳು ಒಟ್ಟು ಸೇರ್ತವೆ. ಸೇರಿ ಬಾಹ್ಯ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಇವುಗಳ ಕಾರ್ಯಗಳೇನು? ಇಡೀ ನರಾಂಗ ವ್ಯೂಹದ ಸಾಮಾನ್ಯ ಕಾರ್ಯಗಳೇನೇನು? ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ದೇಹದ ಒಳಗಡೆ ನಡೀತಕ್ಕಂಥ ಅನೈಚ್ಛಿಕ ಕ್ರಿಯೆಗಳು ಮುಖ್ಯವಾಗಿ ಜೀರ್ಣಕ್ರಿಯೆ ಹಾಗೂ ನಮ್ಮ ಹೃದಯ ಬಡಿತ ಹಾಗೂ ಮೂತ್ರಕೋಶಗಳಲ್ಲಿ ನಡೀತಕ್ಕಂತಹ ನೆಫ್ರಾನ್ಗಳಲ್ಲಿ ನಡೀತಕ್ಕಂತಹ ಮೂತ್ರದ ಸೋಸುವಿಕೆ ಕಾರ್ಯ, ಇವೆಲ್ಲವೂ ಅನೈಚ್ಛಿಕ ಕೆಲಸಗಳು. ನಮ್ಮ ಇಚ್ಛೆಗೆ ಒಳಪಡದೇ ಇರತಕ್ಕಂಥದ್ದು. ಅಂಥ ಕ್ರಿಯೆಗಳನ್ನು ಸಹ ಇದು ನಿಯಂತ್ರಿಸುತ್ತದೆ. ಐಚ್ಛಿಕ ಸ್ನಾಯುಗಳ ಚಟುವಟಿಕೆಯನ್ನು ಸಮನ್ವಯಗೊಳಿಸುತ್ತದೆ ಹಾಗೂ ನಿಯಂತ್ರಿಸುತ್ತದೆ. ಇಚ್ಛೆಗೆ ಒಳಪಡ್ತಕ್ಕಂಥ ಕೈಕಾಲುಗಳು, ಇವುಗಳ ಚಲನೆ ನಮ್ಮ ಹತೋಟಿಯಲ್ಲಿದೆ. ಅದನ್ನೇ ಐಚ್ಛಿಕ ಅಂತ. ಐಚ್ಛಿಕ ಸ್ನಾಯುಗಳ ಚಟುವಟಿಕೆಯನ್ನು ಸಮನ್ವಯಗೊಳಿಸುತ್ತದೆ ಹಾಗೂ ನಿಯಂತ್ರಿಸುತ್ತದೆ. ಯೋಚಿಸುವ, ಕಾರಣ ಕೊಡುವ ಹಾಗೂ ನೆನಪಿಸಿಕೊಳ್ಳುವುದಕ್ಕೆ ಸಹಕರಿಸುತ್ತದೆ ಈ ನರಾಂಗ ವ್ಯೂಹ. ಅಷ್ಟೇ ಅಲ್ಲ, ಪರಾವರ್ತಿತ ಪ್ರತಿಕ್ರಿಯೆಗಳನ್ನು ನಿಯಂತ್ರಣದಲ್ಲಿಡುತ್ತಾ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತದೆ. ಏನು ಈ ಪರಾವರ್ತಿತ ಪ್ರತಿಕ್ರಿಯೆ? ನಾವು ನಮ್ಮ ಮುಂದಿನ ಭಾಗದಲ್ಲಿ ಇದನ್ನು ಅರ್ಥೈಸಿಕೊಳ್ತೇವೆ. ಈಗ ನಿಮಗೆ ಕೇವಲ ಅದರ ಮುಖ್ಯಾಂಶವನ್ನು ತಿಳಿಸ್ತೇನೆ. ಏನೀ ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ತ್ವರಿತ ಪ್ರತಿಕ್ರಿಯೆ, ತಕ್ಷಣವೇ ಪ್ರತಿಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು. ಉದಾಹರಣೆ, ನೀವು ಒಂದು ಬಿಸಿ ಪಾತ್ರೆಯನ್ನು ನಿಮ್ಮ ಬೆರಳಿನಿಂದ ಮುಟ್ಟಿದ ತಕ್ಷಣವೇ ಆ ಕೈಯನ್ನು ಹಿಂದಕ್ಕೆ ಸರಿಸ್ತೀರಿ. ಅಲ್ಲಿ ಯಾವುದೇ ರೀತಿಯ ಅಧಿಕ ಸಮಯ ತೆಗೆದುಕೊಳ್ಳೋದಿಲ್ಲ. ಬಿಸಿ ತಾಕಿದ ತಕ್ಷಣವೇ ನಾವು ಕೈಯನ್ನು ಹಿಂದಕ್ಕೆ ತೆಗಿತೇವೆ. ಬೆರಳಿಗೆ ಮುಳ್ಳು ಚುಚ್ಚಿದಾಗ ಕಾಲನ್ನು ಹಿಂದಕ್ಕೆ ಸರಿಸ್ಬಿಡ್ತೇವೆ. ಇದೆಲ್ಲವೂ ಸಹ ಪರಾವರ್ತಿತ ಪ್ರತಿಕ್ರಿಯೆಗೆ ಒಂದು ಉದಾಹರಣೆ. ಅಂಥ ಪರಾವರ್ತಿತ ಪ್ರತಿಕ್ರಿಯೆಗಳನ್ನು ನಿಯಂತ್ರಣದಲ್ಲಿಡುತ್ತಾ ದೇಹಕ್ಕೆ ರಕ್ಷಣೆ ಕೊಡುವಂಥ ವ್ಯೂಹ ಈ ನರಾಂಗ ವ್ಯೂಹ. ಇಂಥ ನರಾಂಗ ವ್ಯೂಹ
ಪ್ರಾಣಿಗಳ ಎಲ್ಲ ದೇಹಗಳಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳು ಜೀವಂತವಾಗಿದ್ದಾವೆ. ಇದ್ದರೆ ಜೀವಂತವಾಗಿದ್ದಾಗ ಆ ಪ್ರಾಣಿಗಳಲ್ಲಿ ಜೀವಂತ ಲಕ್ಷಣವಾದ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ತೋರಿಸಬೇಕಾಗಿದ್ರೆ ಈ ನರಾಂಗ ವ್ಯೂಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕೆಳಮಟ್ಟದ ಪ್ರಾಣಿಗಳಲ್ಲಿ ನಿರ್ದಿಷ್ಟ ಅಂಗಗಳಿಲ್ಲದೆ ಇರಬಹುದು, ಆದರೆ ಸರಳ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸುತ್ತೆ. ಒಟ್ಟಾರೆ ನಾವಿಲ್ಲಿ ಉನ್ನತ ಪ್ರಾಣಿಗಳಲ್ಲಿ ಈ ನರಾಂಗ ವ್ಯೂಹವು 3 ಭಾಗಗಳ ಮುಖಾಂತರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನಿರ್ವಹಿಸಲ್ಪಡುತ್ತದೆ. ದೇಹದ 3 ಭಾಗಗಳ ಮುಖಾಂತರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯು ನಿರ್ವಹಿಸಲ್ಪಡುತ್ತದೆ. ಯಾವ್ದ 3 ಭಾಗಗಳು? ಮೊದಲನೇದು ಗ್ರಾಹಕಗಳು, ಅದನ್ನೇ ಇಂಗ್ಲಿಷ್ನಲ್ಲಿ ರೆಸೆಪ್ಟಾರ್ಸ್ ಅಂತ ಕರೀತೇವೆ. ಈ ಗ್ರಾಹಕಗಳು ಜ್ಞಾನೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಚರ್ಮಕ್ಕೆ ನಾವಿಲ್ಲಿ ಒಂದು ಕೈ ಮೇಲ್ಗಡೆ ಇರ್ತಕ್ಕಂಥದ್ದು ತೋರಿಸ್ತಾ ಇದ್ದೇವೆ. ಕಿವಿ ಇಯರ್, ಕಣ್ಣು ಐ, ಮೂಗು ನೋಸ್, ಸ್ಕಿನ್ ಕೈ ಮೇಲ್ಗಡೆ ಪದರ, ಟಂಗ್ ನಾಲಿಗೆ, ಉದ್ದ ಚಾಚಿದೆ ನಾಲಿಗೆ. ಜ್ಞಾನೇಂದ್ರಿಯಗಳು ಗ್ರಾಹಕಗಳು ಪ್ರತಿಯೊಂದು ಉನ್ನತ ಪ್ರಾಣಿಗಳಲ್ಲಿ ಇರ್ತಕ್ಕಂಥದ್ದು. ಕಾರ್ಯನಿರ್ವಾಹಕಗಳು, ಅದನ್ನೇ ಇಂಗ್ಲಿಷ್ನಲ್ಲಿ ರೆಗ್ಯುಲೇಟರ್ಸ್ ಅಂತೀವಿ. ಸ್ನಾಯುಗಳು ಹಾಗೂ ಗ್ರಂಥಿಗಳು, ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. ಇಲ್ಲಿ ನಾವು ಕೈಗಳ ಆಂತರಿಕ ರಚನೆ, ಒಂದು ಕೈನ ಆಂತರಿಕ ರಚನೆಯಲ್ಲಿ ನೋಡ್ತೇವೆ, ಸ್ನಾಯುಗಳು ಕಾಣಿಸ್ತಾ ಇದೆ. ಇನ್ನೊಂದು ಗ್ರಂಥಿ, ಅತಿ ದೊಡ್ಡ ಗ್ರಂಥಿ. ನಾವು ಗ್ರಂಥಿಗಳ ಬಗ್ಗೆ ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತೇವೆ. ಇಲ್ಲಿ ಗ್ರಂಥಿಗಳ ಕಾರ್ಯ ಹೇಳುವಾಗ ಇಲ್ಲಿ ನೀವು ಟೋಪಿಯ ಆಕಾರದಲ್ಲಿ ನೋಡ್ತಾ ಇದ್ರಿ, ಅದನ್ನು ನಾವು ಯಕೃತ್ ಅಂತ ಕರಿತೇವೆ. ಲಿವರ್, ದ ಲಾರ್ಜೆಸ್ಟ್ ಗ್ಲ್ಯಾಂಡ್, ದ ಬಿಗ್ಗೆಸ್ಟ್ ಗ್ಲ್ಯಾಂಡ್, ಲಾಂಗೆಸ್ಟ್ ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್, ಈ ಒಂದು ಲಿವರ್. ಸೊ ಸ್ನಾಯುಗಳು ಮತ್ತು ಗ್ರಂಥಿಗಳು ಕಾರ್ಯನಿರ್ವಾಹಕಗಳು, ರೆಗ್ಯುಲೇಟರ್ಸ್ ಎಲ್ಲ ಉನ್ನತ ಪ್ರಾಣಿಗಳಲ್ಲಿ. ಇನ್ನು ಸಂಯೋಜಕಗಳು, ಕಂಡಕ್ಟರ್ಸ್, ಈ ಗ್ರಾಹಕಗಳಿಗೆ ಕಾರ್ಯನಿರ್ವಾಹಕಗಳಿಗೆ ಸಂಯೋಜನೆ ಮಾಡ್ತಕ್ಕಂಥದ್ದು. ದೇ ಆರ್ ದ ಪಾತ್ವೇ, ದೇ ಆರ್ ದ ರಿಲೇ ಸ್ಟೇಷನ್ ಅಂತ ಕರೀತೇವೆ. ಅವು ಸಂಯೋಜಕಗಳು, ಅವೇ ನರಗಳು. ಒಟ್ಟಾರೆ ಉನ್ನತ ಪ್ರಾಣಿಗಳಲ್ಲಿ 3 ಭಾಗಗಳನ್ನು ನಾವು ನೋಡ್ತೇವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ತೋರಿಸ್ತಕ್ಕಂಥದ್ದು. ಈ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಸಾಮಾನ್ಯ ಪದಗಳು ನಾವು ಬಳಸೋದು. ಇದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ನಿಯಂತ್ರಣದಲ್ಲಿರ್ತಕ್ಕಂತಹ ಒಂದು ಭಾಗವನ್ನೇ ನಾವು ಸಹಭಾಗಿತ್ವ ನಿಯಂತ್ರಣ ಅಂತ ಹೇಳಿರ್ತಕ್ಕಂಥದ್ದು. ಗ್ರಾಹಕಗಳು, ಕಾರ್ಯನಿರ್ವಾಹಕಗಳು, ಸಂಯೋಜಕಗಳು, ಇವು 3 ದೇಹದ 3 ಭಾಗಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನಿರ್ವಹಿಸ್ತವೆ. ಅದರಲ್ಲಿ ಇಡೀ ನರಾಂಗ ವ್ಯೂಹದಲ್ಲಿ ನರಕೋಶಗಳು, ಆ ನರಕೋಶಗಳನ್ನೇ ನ್ಯೂರಾನ್ ಅಂತಲೂ ಕರೀತೇವೆ ನಾವು. ನರಕೋಶವನ್ನು ನಾವು ನ್ಯೂರಾನ್ ಅಂತಲೂ ಕರೀತೇವೆ. ನ್ಯೂರಾನ್, ನರಕೋಶಗಳು, ನರಕೋಶ. ನ್ಯೂರಾನ್ಗಳಂದರೆ ನರಕೋಶಗಳು, ಇಲ್ಲಿ ನ್ಯೂರಾನ್ ಅಂತ ಇದೆ, ಹತ್ಕಣ ನರಕೋಶ, ನರ್ವ್ ಸೆಲ್. ಏನು ಈ ನ್ಯೂರಾನ್ಗಳು? ನರಾಂಗ ವ್ಯೂಹದ ರಚನಾತ್ಮಕ ಕಾರ್ಯಾತ್ಮಕ ಘಟಕಗಳಾಗಿವೆ. ವಾಟ್ ಆರ್ ನ್ಯೂರಾನ್ಸ್? ನ್ಯೂರಾನ್ಸ್ ಆರ್ ದ ಸ್ಟ್ರಕ್ಚರಲ್ and the functional unit of nervous system. ನರಾಂಗ ವ್ಯೂಹ. ನ್ಯೂರಾನ್ ದೇಹದಲ್ಲಿನ ಅತ್ಯಂತ ಉದ್ದವಾದ ಜೀವಕೋಶ. ನರಕೋಶ ದೇಹದಲ್ಲಿ ಉಳಿದ ಎಲ್ಲ ಕೋಶಗಳಿಗಿಂತ ಉದ್ದವಾಗಿದೆ. ದ ಲಾಂಗೆಸ್ಟ್ ಸೆಲ್ ಇನ್ ದ ಬಾಡಿ ಈಸ್ ದ ನ್ಯೂರಾನ್. ನ್ಯೂರಾನ್ಗಳು ಸಂದೇಶವನ್ನು ವಿದ್ಯುತ್ ತರಂಗಗಳ ರೂಪದಲ್ಲಿ ರವಾನಿಸುತ್ತವೆ. ಯಾವ ರೀತಿಯಲ್ಲಿ ಅವು
ಪ್ರಚೋದನೆಗೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾವೆ, ಕಳಿಸ್ತಾ ಇದ್ದಾವೆ ಅಂದರೆ ವಿದ್ಯುತ್ ತರಂಗಗಳ ಮೂಲಕ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ಅವು ನಮಗೆ ತೋರಿಸ್ಕೊಡ್ತವೆ. ಯಾವುವು? ನ್ಯೂರಾನ್ಗಳು. ಹಾಗಾದರೆ ನ್ಯೂರಾನ್ ಅಂದರೆ ಏನು? ನ್ಯೂರಾನ್ ನರಾಂಗ ವ್ಯೂಹದ ರಚನಾತ್ಮಕ ಕಾರ್ಯಾತ್ಮಕ ಘಟಕ. ಆ ನ್ಯೂರಾನ್ನೇ ನರಕೋಶ ಅಂತಲೂ ಕರೀತೇವೆ. ಹಾಗಾದರೆ ಈ ನ್ಯೂರಾನ್ ಹೇಗಿದೆ, ಇದರ ರಚನೆಯನ್ನು ನಾವು ಈಗ ನೋಡಬೇಕು. ನ್ಯೂರಾನಿನ ರಚನೆ ನೋಡಿ, ಇಲ್ಲಿ ನೀವು ಆ ರಚನೆಯನ್ನು ನಿಮಗಿಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ನ್ಯೂರಾನ್ 3 ಪ್ರಮುಖ ಭಾಗಗಳನ್ನು ಹೊಂದಿದೆ. ಕೋಶಕಾಯ, ಸೈಟಾನ್ ಅಂತ ಕರೀತೇವೆ. ಡೆಂಡ್ರೈಟ್ಗಳು, ಡೆಂಡ್ರೈಟೀಸ್ ಇಂಗ್ಲಿಷ್ನಲ್ಲಿ ಕರೆಯೋದು. ಮೂರನೇದು ಆಕ್ಸಾನ್, ಆಕ್ಸಾನ್ ಅಂತಲೂ ಕರೀತೇವೆ. ಕಾರಣ 3 ಪ್ರಮುಖ ಭಾಗಗಳನ್ನು ಹೊಂದಿರೋದು ಈ ನ್ಯೂರಾನ್. ಒಂದು ನ್ಯೂರಾನಿನ ರಚನೆಯಲ್ಲಿ ನೋಡ್ತಾ ಇದ್ದೀವಿ. ಅಂಥ ನ್ಯೂರಾನ್ಗಳು ದೇಹದಲ್ಲಿ, ಮುಖ್ಯವಾಗಿ ಮಾನವನಲ್ಲಿ, ಉನ್ನತ ಪ್ರಾಣಿಗಳಲ್ಲಿ, ಆ ಉನ್ನತ ಪ್ರಾಣಿಗಳಲ್ಲಿಯೂ ಸಹ ಸ್ತನಿಗಳಲ್ಲಿ, ಮ್ಯಾಮಲ್ಸ್, ಮಿಲಿಯನ್ಸ್, ಬಿಲಿಯನ್ಸ್, ಟ್ರಿಲಿಯನ್ಸ್ ಅಷ್ಟು ನ್ಯೂರಾನ್ಗಳನ್ನು ನಾವು ಕಾಣ್ತೇವೆ. ಇಂಥ ನ್ಯೂರಾನಿನ ರಚನೆ ಇಲ್ಲಿ ನೀವು ಸರಳ ರೀತಿಯಲ್ಲಿ ಚಿತ್ರಣವನ್ನು ನೀವು ಬಿಡಿಸೋಕ್ಕೆ ಸಾಧ್ಯ. ಹೆಚ್ಚು ಪ್ರಾಧಾನ್ಯತೆ ಕೊಡಿ ಚಿತ್ರಗಳ ಅಭ್ಯಾಸಕ್ಕೆ ಅಂತ ಹೇಳ್ತಾ ಇನ್ನೂ ಸರಳ ರೀತಿಯಲ್ಲಿ ಬರೀಬಹುದು ಈ ನ್ಯೂರಾನ್ ರಚನೆ. ಎಲ್ರಿಗೂ ಸಹ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಈ ಚಿತ್ರಣ, ನ್ಯೂರಾನ್ನ ಚಿತ್ರ. ಇನ್ನು ಈ ಕಡೆ ಸಹ ಬರೀತೇನೆ. ಈ ರೀತಿಯಲ್ಲಿ ಸಹ ನೀವು ಬರೀಬಹುದು. ಇಲ್ಲಿ ನೀವು ಗಮನಿಸ್ತೀರಿ ಡೆಂಡ್ರೈಟ್ಗಳು, ಇದು ಕೋಶಕಾಯ, ಈ ಚಿತ್ರಣವನ್ನು ನಾವು ನೋಡಿದಾಗ ಇನ್ನೂ ಚೆನ್ನಾಗಿ ಈ ಚಿತ್ರದ ರೀತಿಯಲ್ಲಿ ನೀವು ಬರೆಯೋಕ್ಕೆ ಸಾಧ್ಯತೆ ಆಗುತ್ತೆ. ಇಂಥ ನ್ಯೂರಾನ್ನಲ್ಲಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು 3 ಭಾಗಗಳು ನೋಡಿ. ಇಲ್ಲಿ ಬೆರಳಿನ ರೀತಿಯಲ್ಲಿ ಇರ್ತಕ್ಕಂಥ ಡೆಂಡ್ರೈಟ್ಗಳು, ಇದನ್ನ ಸೈಟಾನ್ ಅಥವಾ ಕನ್ನಡದಲ್ಲಾದರೆ ಕೋಶಕಾಯ, ಉದ್ದನೆಯ ಡೆಂಡ್ರೈಟ್ ಆಕ್ಸಾನ್ ಇಲ್ಲಿದೆ. ಇದು ಆಕ್ಸಾನ್ನ ತುದಿಗಳು. ಸೊ ಪ್ರಮುಖ ಭಾಗಗಳು 3 ನ್ಯೂರಾನ್ದು: ಸೈಟಾನ್, ಡೆಂಡ್ರೈಟಿಸ್, ಆಕ್ಸಾನ್. ಕೋಶಕಾಯ, ಡೆಂಡ್ರೈಟ್ಗಳು, ಆಕ್ಸಾನ್. ಕೋಶಕಾಯ ಮಾಹಿತಿಗಳನ್ನು ಸಂಗ್ರಹಿಸಿಡುವುದು ಹಾಗೂ ರವಾನೆ ಮಾಡುವುದು. ಎಲ್ಲ ಮಾಹಿತಿಗಳು, ಪ್ರಚೋದನೆಗಳು ಏನೆಲ್ಲ ಬರುತ್ತೆ ನ್ಯೂರಾನ್ಗೆ ದೇಹದಲ್ಲಿ, ಆ ದೇಹದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಚೋದನೆಗಳನ್ನು ನರಗಳು ತರ್ತವೆ. ನರಗಳು ತಂದು ನರಗಳ ಒಂದು ಭಾಗವಾದ ಕೋಶಕಾಯದಲ್ಲಿ ಸಂಗ್ರಹಿಸಲ್ಪಡುತ್ತೆ. ಅಷ್ಟೇ ಅಲ್ಲ, ಪ್ರತಿಕ್ರಿಯೆಗಳು ಸಹ ಅಲ್ಲಿಂದನೇ ಮತ್ತೆ ರವಾನಿಸಲ್ಪಡುತ್ತೆ. ಇದೊಂದು ಕೇಂದ್ರ, ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ ನ್ಯೂರಾನ್ ಇಂದು.
ಡೆಂಡ್ರೈಟ್ಗಳು ಬಾಹ್ಯ ಪ್ರಚೋದನೆಗಳನ್ನು ಕೋಶಕಾಯಕ್ಕೆ ಕಳುಹಿಸುತ್ತದೆ. ಹೊರಗಿನ ಪ್ರಚೋದನೆಗಳೆಲ್ಲವನ್ನು ಸಹ ಸಂಗ್ರಹಿಸಿಡುತ್ತೆ ಡೆಂಡ್ರೈಟ್ಗಳು. ನಿಮಗೆ ಆಗ್ತಾ ಇರ್ಬೋದು, ಚಿತ್ರಣವನ್ನು ಸಹ ನೀವು ಗಮನಿಸ್ಕೊಂಡಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಚಿತ್ರ ಸರಳ ರೀತಿಯಲ್ಲಿ ಬರೆಯೋದಾಗಿದ್ದರೆ ನೀವಿಲ್ಲಿ ನೋಡಿದ್ರೆ ಡೆಂಡ್ರೈಟ್ಗಳು ಈ ರೀತಿ ಬೆರಳಿನಾಕಾರದ ರಚನೆಗಳು, ಇವು ಡೆಂಡ್ರೈಟ್ಗಳು. ಈ ಡೆಂಡ್ರೈಟ್ಗಳು ಮುಖ್ಯವಾಗಿ ಬಾಹ್ಯ ಪ್ರಚೋದನೆಗಳನ್ನು ಕೋಶಕಾಯಕ್ಕೆ ಕಳಿಸುತ್ತೆ. ಆಕ್ಸಾನ್ ನಾವು ನೋಡಿದ್ವಿ, ಉದ್ದನೆಯ ನ್ಯೂರಾನ್ನ ಉದ್ದನೆಯ ಡೆಂಡ್ರೈಟ್, ಇದನ್ನು ಆಕ್ಸಾನ್ ಅಂದ್ವಿ. ನ್ಯೂರಾನಿನ ಅತಿ ಉದ್ದವಾದ ಭಾಗವಾಗಿದ್ದು ಪ್ರತಿಕ್ರಿಯೆಗಳನ್ನು ಕೋಶಕಾಯದಿಂದ ಕಾರ್ಯನಿರ್ವಾಹಕಗಳಿಗೆ ತಲುಪಿಸುತ್ತದೆ. ಪ್ರತಿಕ್ರಿಯೆಗಳನ್ನು ತಲುಪಿಸುತ್ತೆ ಆಕ್ಸಾನ್. ಎಲ್ಲಿಗೆ? ಕಾರ್ಯನಿರ್ವಾಹಕಗಳಿಗೆ. ಪ್ರಚೋದನೆಗಳನ್ನು ಯಾವುದು ತಲುಪಿಸೋದು? ಡೆಂಡ್ರೈಟ್ಗಳು. ಪ್ರತಿಕ್ರಿಯೆಗಳನ್ನು ಆಕ್ಸಾನ್ಗಳು. ಇವೆರಡೂ ಸಂಗ್ರಹಣೆ ಆಗೋದು ಕೋಶಕಾಯ. ಇದು ನ್ಯೂರಾನಿನ 3 ಪ್ರಮುಖ ಭಾಗಗಳು, ಅವುಗಳ ಕಾರ್ಯಗಳು. ಸಂಸರ್ಗ, ಸಿನಾಪ್ಸಿಸ್ ಏನು? ನ್ಯೂರಾನ್ಗಳ ಕೂಡುವಿಕೆ. ಯಾವ ರೀತಿ ಕೂಡ್ತಾ ಇದ್ದಾವೆ? ಎರಡು ನ್ಯೂರಾನುಗಳು ಕೂಡುವಂಥದ್ದು. ಹೇಗೆಂದರೆ ಎರಡು ನ್ಯೂರಾನ್ಗಳ ಸಂಯೋಗ ಹೊಂದುವ ಸ್ಥಳ. ಯಾವ ರೀತಿ? ಒಂದು ನ್ಯೂರಾನ್ನ ಆಕ್ಸಾನ್ ಅಂತಿಮ ಭಾಗವು ಮತ್ತೊಂದು ನ್ಯೂರಾನ್ನ ಡೆಂಡ್ರೈಟ್ಗಳಿಗೆ ಸಂಯೋಜನೆ ಮಾಡ್ತವೆ. ಒಂದು ನ್ಯೂರಾನ್ ಮತ್ತೊಂದು ನ್ಯೂರಾನ್, ಒಂದು ನ್ಯೂರಾನ್ನ ಅಂತಿಮ ಭಾಗವಾಗಿರ್ತಕ್ಕಂಥ ಆಕ್ಸಾನ್ ಮತ್ತೊಂದು ನ್ಯೂರಾನ್ನ ಮೊದಲನೇ ಭಾಗ ಆಗಿರ್ತಕ್ಕಂಥ ಡೆಂಡ್ರೈಟ್ ಜೊತೆಗೆ ಸಂಯೋಜನೆ. ಹೀಗಾಗೋದ್ರೆ ಅನೇಕ ಇಡೀ ದೇಹದಲ್ಲಿ ಇರ್ತಕ್ಕಂಥ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಗಟ್ಟಲೆ ಇರ್ತಕ್ಕಂಥ ನ್ಯೂರಾನ್ಗಳೆಲ್ಲವೂ ಸಹ ಒಂದು ಜಾಲವಾಗಿದೆ ಸಂಸರ್ಗದ ರೂಪದಲ್ಲಿ. ಆ ಸಂಸರ್ಗದ ರೂಪದಲ್ಲಿ ಜಾಲ ಆಗಿರುವುದರಿಂದಲೇ ಮಾಹಿತಿಗಳು ಸಂಚಾರ ಒಂದಕ್ಕಿಂತ ಒಂದು ವರ್ಗಾವಣೆ ಆಗ್ತಾ ಇರುತ್ತೆ. ನಿರ್ದಿಷ್ಟ ಸ್ಥಳಕ್ಕೆ, ಉದಾಹರಣೆಗೆ ಬೆರಳಿಗೆ ಮುಳ್ಳು ಚುಚ್ಚಿದೆ, ಆ ಮುಳ್ಳಿನ ನೋವು ನಮಗೆ ಸ್ಪಂದಿಸ್ತಾ ಇದೆ, ಆ ನೋವು ಅಂತೇಳಿ ಅದು ತೆಗಿಬೇಕು. ಆ ಕಾಲಿನಲ್ಲಿರ್ತಕ್ಕಂಥ ನ್ಯೂರಾನಿನಿಂದ ಹಿಡಿದು ಮೆದುಳಿನ ನ್ಯೂರಾನ್ಗೆ ಪ್ರಚೋದನೆಗಳು ಡೆಂಡ್ರೈಟ್ ಕಳಿಸ್ತಾ ಇದೆ. ಆ ಪ್ರಚೋದನೆಗಳು ಮೆದುಳಿನಿಂದ ಪ್ರತಿಕ್ರಿಯೆಗಳು ಮತ್ತೆ ಅಲ್ಲಿಂದ ಈ ಕಾಲಿನ ಬೆರಳಿನ ಹತ್ರ ಬರಬೇಕು ನಾವು ಪ್ರತಿಕ್ರಿಯೆ ತೋರಿಸ್ಬೇಕಾಗಿದ್ರೆ. ಅದಕ್ಕೋಸ್ಕರನೇ ಅನೇಕ ನ್ಯೂರಾನುಗಳು ಸೇರ್ಪಡೆಯಾಗಿರ್ತವೆ. ಯಾವ ರೀತಿ ಅಂದರೆ ಒಂದು ನ್ಯೂರಾನ್ನ ಡೆಂಡ್ರೈಟ್ ಮತ್ತೊಂದು ನ್ಯೂರಾನ್ನ ಆಕ್ಸಾನ್ ಒಟ್ಟು ಸೇರುವ ಸ್ಥಳ, ಕೂಡುವ ಸ್ಥಳ, ಅದನ್ನು ಸಂಸರ್ಗ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಸಿನಾಪ್ಸಿಸ್ ಅಂತಲೂ ಕರಿತೇವೆ. ನರಗಳ ವಿಧಗಳು. ನರಗಳ ವಿಧಗಳು ದೇಹದಲ್ಲಿ ನಾನು ಹೇಳಿದೆ ಅನೇಕ ನರಗಳಿದ್ದಾವೆ ಅಂತ. ಆದರೆ ಆ ನರಗಳು ಕೆಲಸಗಳಿಗೆ ಅನುಗುಣವಾಗಿ ನಾವು ಆ ನರಗಳನ್ನು ವಿಂಗಡಿಸಿದ್ದೇವೆ 3 ರೀತಿಯಲ್ಲಿ. ಮೊದಲನೇದು ಜ್ಞಾನವಾಹಿ ನರಗಳು, ಎರಡನೇದು ಕ್ರಿಯಾವಾಹಿ ನರಗಳು, ಮೂರನೇದು ಮಿಶ್ರ ನರಗಳು. ಜ್ಞಾನವಾಹಿ ನರಗಳು ಜ್ಞಾನೇಂದ್ರಿಯಗಳಿಂದ ಪ್ರಚೋದನೆಗಳನ್ನು ಕೇಂದ್ರೀಯ ನರಾಂಗವ್ಯೂಹಕ್ಕೆ. ಈ ಕೇಂದ್ರೀಯ ನರಾಂಗವ್ಯೂಹದ ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ತಿಳ್ಕೊತೇವೆ. ಇಲ್ಲಿ ಸರಳ ರೀತಿಯಲ್ಲಿ ಹೇಳಬೇಕಾದ್ರೆ ಇಂಗ್ಲಿಷ್ನಲ್ಲಿ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಕೇಂದ್ರೀಯ ನರಾಂಗವ್ಯೂಹ. ಜ್ಞಾನವಾಹಿ ನರಗಳು ಜ್ಞಾನೇಂದ್ರಿಯಗಳಿಂದ ಪ್ರಚೋದನೆಗಳನ್ನು ಕೇಂದ್ರೀಯ ನರಾಂಗವ್ಯೂಹಕ್ಕೆ ವರ್ಗಾವಣೆ ಮಾಡ್ತವೆ. ಕ್ರಿಯಾವಾಹಿ ನರಗಳು ಕೇಂದ್ರೀಯ ನರಾಂಗವ್ಯೂಹದಿಂದ, ದಟ್ ಈಸ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಲ್ಲಿಂದ ಪ್ರತಿಕ್ರಿಯೆಗಳನ್ನು ಗಮನಿಸ್ಕೊಳ್ಳಿ. ಜ್ಞಾನವಾಹಿ ನರಗಳು ಪ್ರಚೋದನೆಯನ್ನ ಕೇಂದ್ರೀಯ ನರಾಂಗವ್ಯೂಹಕ್ಕೆ ತರ್ತವೆ. ಕ್ರಿಯಾವಾಹಿ ನರಗಳು ಪ್ರತಿಕ್ರಿಯೆಗಳನ್ನು
ಕೇಂದ್ರೀಯ ನರಾಂಗ ವ್ಯೂಹದಿಂದ ಜ್ಞಾನೇಂದ್ರಿಯಗಳಿಗೆ ವರ್ಗಾವಣೆ ಮಾಡುವ ನರಗಳು. ಜ್ಞಾನೇಂದ್ರಿಯಗಳಲ್ಲಿ ಸ್ನಾಯುಗಳಿದ್ದೇ ಇರ್ತವೆ, ಅವುಗಳಿಗೆ ಅದು ವರ್ಗಾವಣೆ ಮಾಡುತ್ತೆ, ಅವು ಪ್ರತಿಕ್ರಿಯೆಯನ್ನು ತೋರಿಸ್ತವೆ. ಮಿಶ್ರ ನರಗಳು, ಮಿಕ್ಸ್ಡ್ ನರ್ವ್ಸ್. ಈ ಮಿಕ್ಸ್ಡ್ ನರ್ವ್ಸ್ ಏನು? ಪ್ರಚೋದನೆಗಳನ್ನು ಹಾಗೂ ಪ್ರತಿಕ್ರಿಯೆಗಳನ್ನು ಎರಡನ್ನೂ ವರ್ಗಾವಣೆ ಮಾಡುವ ನರಗಳು. ಎರಡೂ ಕೆಲಸಗಳನ್ನು ಮಾಡ್ತವೆ ಮಿಶ್ರ ನರಗಳು. ಇವೆಲ್ಲಿ ಬರ್ತವೆ ಅಂದರೆ, ಮಿಶ್ರ ನರಗಳು ಪರಾವರ್ತಿತ ಪ್ರತಿಕ್ರಿಯೆ ನಿರ್ವಹಿಸ್ತಕ್ಕಂಥ ಮಿದುಳು ಬಳ್ಳಿ. ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ, ಆಗ ತಿಳಿಸ್ತೇನೆ. ಇಲ್ಲಿ ನಿಮಗೆ ನೆನಪಿರಲಿ ಅಷ್ಟೇ, ಮಿಶ್ರ ನರಗಳೆಲ್ಲವೂ ಸಹ ತಕ್ಷಣ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತವೆ. ಯಾಕೆ? ಅದೇ ಪ್ರಚೋದನೆ ತೆಗೆದುಕೊಳ್ಳುತ್ತೆ, ಅದೇ ನರದ ಮುಖಾಂತರನೇ ಪ್ರತಿಕ್ರಿಯೆನೂ ಬರುತ್ತೆ. ಆದ ಕಾರಣ ಮಿಶ್ರ ನರಗಳು ಎರಡೂ ಕೆಲಸಗಳನ್ನು ನಿರ್ವಹಿಸ್ತವೆ. ಎಷ್ಟು ರೀತಿ ನರಗಳಿದ್ದಾವೆ? ಇದೆಲ್ಲ ಉನ್ನತ ಪ್ರಾಣಿಗಳಲ್ಲಿ ಮಾತ್ರ ನಾವು ನೋಡುವಂಥದ್ದು. ಕೆಳಮಟ್ಟದ ಪ್ರಾಣಿಗಳಲ್ಲಿ ಈ ರೀತಿಯ ನರಾಂಗ ವ್ಯೂಹ ವ್ಯವಸ್ಥೆ ಇಲ್ಲ. ಅವೆಲ್ಲವೂ ನೇರ ಪರಿಸರದೊಂದಿಗೆ ಸಂಪರ್ಕ ಹೊಂದವೆ. ವಿಸರಣೆ ಮೂಲಕ ಇಡೀ ದೇಹವೇ ಅದಕ್ಕೆ ಪ್ರಚೋದನೆ ಪ್ರತಿಕ್ರಿಯೆ ತೋರಿಸ್ತಕ್ಕಂಥದ್ದು. ನಿಮ್ಮ ಪಠ್ಯ ವಿಷಯದಲ್ಲಿ ಉನ್ನತ ಪ್ರಾಣಿಗಳಲ್ಲಿ, ಅದರಲ್ಲೂ ಸ್ತನಿಗಳಲ್ಲಿ, ಅದರಲ್ಲೂ ಮಾನವನ ನರಾಂಗ ವ್ಯೂಹದ ಬಗ್ಗೆ ಆಳವಾಗಿ ವಿಷಯವನ್ನು ಕೊಟ್ಟಿದ್ದಾರೆ. ನಾವು ಅಷ್ಟನ್ನು ಇಲ್ಲಿ ತಿಳ್ಕೊತಾ ಇದ್ದೇವೆ. ಆದ ಕಾರಣ ಇವೆಲ್ಲವೂ ಪೂರಕ ಆಗುತ್ತೆ ಮುಂದಿನ ಭಾಗಕ್ಕೆ. ನೆನಪಿಟ್ಕೊಳ್ಳಿ ಮಕ್ಕಳ, ನರಗಳು 3 ವಿಧ. ಜ್ಞಾನವಾಹಿ ನರಗಳು, ಸೆನ್ಸೊರಿ ನರ್ವ್ಸ್ ಅಂತ ಕರಿತೇವೆ. ಕ್ರಿಯಾವಾಹಿ ನರಗಳು, ಮೋಟಾರ್ ನರ್ವ್ಸ್ ಅಂತ ಕರಿತೇವೆ. ಮಿಶ್ರ ನರಗಳು, ಮಿಕ್ಸೆಡ್ ನರ್ವ್ಸ್ ಅಂತ ಕರೀತೇವೆ. ಈ ರೀತಿ ನರಗಳು ದೇಹದಲ್ಲಿ ಇದ್ದಾವೆ. ಇವೆಲ್ಲವೂ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತವೆ. ಇಷ್ಟು ನೆನಪಿಟ್ಕೊಳ್ಳಿ. ಜ್ಞಾನವಾಹಿ ನರಗಳು ಪ್ರಚೋದನೆಗಳನ್ನು ಕೇಂದ್ರೀಯ ನರಾಂಗ ವ್ಯೂಹಕ್ಕೆ ಕಳಿಸ್ತವೆ. ಕ್ರಿಯಾವಾಹಿ ನರಗಳು ಪ್ರತಿಕ್ರಿಯೆಯನ್ನು ಕೇಂದ್ರೀಯ ನರಾಂಗ ವ್ಯೂಹದಿಂದ ಜ್ಞಾನೇಂದ್ರಿಯಗಳಿಗೆ ಕಳಿಸ್ತವೆ. ಮಿಶ್ರ ನರಗಳು ಪ್ರಚೋದನೆ ಪ್ರತಿಕ್ರಿಯೆ ಎರಡರ ಕೆಲಸವನ್ನು ನಿರ್ವಹಿಸುತ್ತೆ. ಇಂದಿನ 2ನೇ ಭಾಗ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ, ಅದರಲ್ಲಿ ನ್ಯೂರಾನ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಅದನ್ನು ಪುನಃ ಮನನ ಮಾಡಿಕೊಳ್ಳಿ. ಏಕೆಂದರೆ 6 ಭಾಗಗಳಿದೆ ಈ ಪಾಠ. ಈ ಪಾಠ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು, ನಿತ್ಯ ಜೀವನಕ್ಕೂ ಬೇಕಾಗಿರ್ತಕ್ಕಂಥ ಪಾಠ. ಅಷ್ಟೇ ಅಲ್ಲ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಲೂ ಅಧಿಕ ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪಾಠವೂ ಇದಾಗಿದೆ. ಆದ ಕಾರಣ 2ನೇ ಭಾಗದ ಮನೆ ಕೆಲಸ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಹಾಗೂ ದೇಹದ ಯಾವ ಭಾಗಗಳು ಇವುಗಳನ್ನು ಸೂಚಿಸುತ್ತವೆ. ಗ್ರಾಹಕಗಳು, ಕಾರ್ಯನಿರ್ವಾಹಕಗಳು, ಮಿಶ್ರ ನರಗಳು. ಸಂಸರ್ಗದಲ್ಲಿ 2 ನರಕೋಶಗಳ ನಡುವೆ ಏನಾಗುತ್ತದೆ? ನ್ಯೂರಾನ್ನ ಅಂದವಾದ, ದಯವಿಟ್ಟು ಇಲ್ಲಿ ಕ್ಷಮೆ ಯಾಚಿಸ್ತೇನೆ ಮಕ್ಕಳ, ಅನೇಕ ಸಲ ಹೇಳ್ತಾರೆ ಟೆಕ್ನಾಲಜಿ ವಿಲ್ ಟೇಕ್ ದ ನಾಲೆಜ್ ವೆನ್ ವಿ ಯೂಸ್ ಇಟ್ ಇನ್ ಎ ಗುಡ್ ವೇ. ಇಫ್ ಯು ಯೂಸ್ ಇಟ್ ಇನ್ ಎ ಬ್ಯಾಡ್ ವೇ ಇಟ್ ಈಸ್ ಟೆಕ್ನಾಲಜಿ. ನೋಡಿ, ನಮ್ಮ ಒಂದು ಜಾಗರೂಕತೆ ಸ್ವಲ್ಪ ತಪ್ಪಿರ್ತಕ್ಕಂಥದ್ದು ಇರಬಹುದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನ್ಯೂರಾನ್ನ ಅಂದವಾದ ಛತ್ರ ಅಂತ ಆಗಿದೆ, ಇದು ಚಿತ್ರ ಅಂತ ಆಗಬೇಕು. ಚಿತ್ರ ಎಲ್ಲರೂ ಗಮನಿಸ್ತಾ ಇದ್ದೀರಿ ನೋಡಿ, ನೀವು ಕಂಡಿಡಿದ್ರಿ ಏನು ತಪ್ಪಾಗಿದೆ ಅಂತ. ಆದ ಕಾರಣ ಇದನ್ನು ಚಿತ್ರ ಅಂತ ಮಾಡ್ಕೊಳ್ಳಿ. ನ್ಯೂರಾನ್ನ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಅವುಗಳ ಕಾರ್ಯವನ್ನು ತಿಳಿಸಿ. ಇಡೀ ವಿಜ್ಞಾನದಲ್ಲಿ ಈಗಾಗಲೇ ನಾನು ತಿಳಿಸ್ತಾ ಬಂದಿದ್ದೆ, ಚಿತ್ರಗಳಿಗೆ ಅಧಿಕ ಪ್ರಾಧಾನ್ಯತೆ ಕೊಡಿ. ಚಿತ್ರ ಮತ್ತು ಭಾಗಗಳಿಂದಲೇ ಅಂಕಗಳ ದೃಷ್ಟಿಯನ್ನು ಹೋಲಿಸಿದಾಗ ಸುಲಭವಾಗಿ ಅಂಕ ಬರುತ್ತೆ. ಆದ ಕಾರಣ ಎಲ್ಲರೂ ಅಂದವಾದ ಚಿತ್ರ ಬಿಡಿಸ್ತೀರಿ ಹಾಗೂ ಭಾಗಗಳನ್ನು ಗುರುತಿಸ್ತೀರಿ. ಯಾವುದ್ರದ್ದು? ನ್ಯೂರಾನಿಂದು. ನ್ಯೂರಾನ್ನ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಆ ಭಾಗಗಳ ಕಾರ್ಯವನ್ನು ಬರೀಬೇಕು.
ಎಲ್ಲರೂ ಸಹ ಈ ಮನೆ ಕೆಲಸದ 2 ಈ ಪ್ರಶ್ನೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತರಿಸ್ತೀರಿ ಎಂಬುದನ್ನು ಭಾವಿಸ್ತಾ ಇವತ್ತಿನ ಈ ಪಾಠದ 2ನೇ ಭಾಗವನ್ನು ನಾವು ಭಗವಂತನಿಗೆ ಅರ್ಪಿಸೋಣ. ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ. ಸಮಸ್ತ ಲೋಕಾಹ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.